ಅದೇ ಒಂದ್ ಸ್ವಲ್ಪ ನೀರು ಕುಡಿತೀನಿ ಗಾಯ್ಸ್. ಮಾಡೋದ್ರಿಂದ ನನ್ನ ಎಲ್ಲಾ ಮುಂದಿನ ವಿಡಿಯೋ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಗಣೇಶ ನಿಂಬಾಳಲ್ಲಿ ಆಸ್ತಿ, ಅಂತಸ್ತು, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಬ್ಬ ಅಂದ್ರೆ ಯಾರಿಗಿಷ್ಟ ಅಲ್ಲ ಹೇಳಿ, ಅದ್ರಲ್ಲೂ ನಮ್ಮಂತ ಹೆಣ್ಮಕ್ಳಿಗಂತೂ ಹಬ್ಬ ಬಂತು ಅಂದ್ರೆ ಸಾಕು, ಹೊಸ ಹೊಸ ಬಟ್ಟೆಗಳ ಹಾಕೊಂಡು ಅಲಂಕಾರ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ಕೊಂಡು ಊರಿಡಿ ಸುತ್ತಾಡೋದ್ರಲ್ಲೇನೆ ಒಂಥರ ಖುಷಿ. ಸೊ ಅಂತ ಹಬ್ಬಕ್ಕೆ ಯಾವ ರೀತಿ ಈಸಿ ಅಂಡ್ ಸಿಂಪಲ್ ಆಗಿ ಈ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನಾನ್ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದೀನಿ. ಸೊ ಬನ್ನಿ ತಡ ಮಾಡದೆ ಈ ಹಬ್ಬದ ಲುಕ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಫಸ್ಟ್ ಗೆ ನಾನಿಲ್ಲಿ ಫೇಸ್ ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅಥವಾ ನಿಮ್ಮ ಹತ್ರ ಟೋನರ್ ಇದ್ರೆ ಅದರಿಂದ ಕೂಡ ಕ್ಲೀನ್ ಮಾಡ್ಕೊಂಡ್ರೆ ಡಸ್ಟ್ ಎಲ್ಲಾನು ಕೂಡ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನು ಮಾಯಿಶ್ಚರೈಸರ್ ಹಚ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಮೇಕಪ್ ಮಾಡೋದಕ್ಕೆ ಒಂದು ಸ್ಮೂತ್ ಸರ್ಫೇಸ್ ಬೇಕಲ್ವಾ, ಅದು ಕೂಡ ಕ್ರಿಯೇಟ್ ಆಗುತ್ತೆ. ಇದೊಂದು ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಈ ತರದೊಂದು ಸಣ್ಣ ಫ್ಯಾನ್ ಇದೆ, ಸೊ ಬೇಗ ಡ್ರೈ ಆಗುತ್ತೆ. ಒಂದೇ ಒಂದು ನಿಮಿಷ ಬಿಡಿ ಸಾಕು. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಪ್ರೈಮರ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ ಫ್ರೀ ಲಾಂಗ್ ಲಾಸ್ಟಿಂಗ್ ಬೇಸ್. ತುಂಬಾ ಪೋರ್ಸ್ ಎಲ್ಲ ಇರುತ್ತಲ್ಲ, ಅವರು ಈ ತರ ಪೋರ್ಸ್ ಹಾಕಿ ಈ ತರ ಪ್ರೆಸ್ ಮಾಡ್ಕೋಬೇಕು. ಅದರಿಂದಾಗಿ ಪೋರ್ಸ್ ಎಲ್ಲ ಕೂಡ ನೋಡಿ ಕವರ್ ಆಗುತ್ತೆ. ಸೊ ಮೇಕಪ್ ಮಾಡೋದಕ್ಕೆ ಒಂದು ಕ್ಲಿಯರ್ ಬೇಸ್ ಸಿಗುತ್ತೆ. ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಮತ್ತೆ ಮೇಕಪ್ ಏನಿದೆ ಅದು ಎರಡರ ನಡುವೆ ಒಂದು ವಾಲ್ ತರ ಕೆಲಸ ಮಾಡುತ್ತೆ. ಅದರಿಂದಾಗಿ ನೀವು ಎಷ್ಟೇ ಇದ್ರ ಮೇಲೆ ಮೇಕಪ್ ಮಾಡಿದ್ರು ಕೂಡ ಅದು ನಿಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಮಾಡೋದಿಲ್ಲ. ಇಲ್ಲಿ ಮಾತ್ರ ಜಾಸ್ತಿ ತರ ಪ್ರೆಸ್ ಮಾಡಿನೇ ಆದಷ್ಟು ಫಿಲ್ ಮಾಡೋದಕ್ಕೆ ನೋಡಿ. ರಬ್ ಮಾಡೋದಕ್ಕೆ ಹೋಗ್ಬಿಡಿ, ಬೇರೆ ಕಡೆ ಒಂದ್ ಸ್ವಲ್ಪ ರಬ್ ಮಾಡಿದ್ರು ಪರವಾಗಿಲ್ಲ. ಓಕೆ, ಇದು ಒಂದ್ ಸ್ವಲ್ಪ ಹೊತ್ತು ಡ್ರೈ ಆಗ್ಲಿ. ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮೆ ಅವ್ರದ್ದೇನೆ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಪ್ಲಸ್ ಮ್ಯಾಟ್ ಅಂತೆ, ಪರ್ಫೆಕ್ಟ್ ಕವರೇಜ್ ಫೌಂಡೇಶನ್. ಕತ್ತಿನ ಭಾಗಕ್ಕೂ ಕೂಡ ಹಾಕೊಳ್ಳಿ, ಇಲ್ಲಾಂದ್ರೆ ಕಲರ್ ಡಿಫರೆನ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಈ ತರ ಬ್ಯೂಟಿ ಬ್ಲೆಂಡರ್ ತಗೊಂಡು ನೀಟಾಗಿ ಈ ತರ ಟ್ಯಾಪ್ ಮೋಷನ್ ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಈ ಬ್ಯೂಟಿ ಬ್ಲೆಂಡರ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆನೂ ಅಷ್ಟೇ ಇದನ್ನ ನೀರಲ್ಲಿ ನೀಟಾಗಿ ಹದ್ಕೊಂಡು ಚೆನ್ನಾಗಿ ಹಿಂಡಿ ತಕೊಳ್ಬೇಕು. ಆಗ ನಿಮಗೆ ಯೂಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ಸ್ಮೂತ್ ಆಗುತ್ತೆ. ಓಕೆ, ಫೌಂಡೇಶನ್ ಎಲ್ಲ ಹಾಕಿದ್ದಾಯ್ತು. ನೆಕ್ಸ್ಟ್ ನಾನು ಇವಾಗ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಫ್ಲಾಮರ್ ಅವ್ರದ್ದು ಇದನ್ನ ತಗೊಂಡು ಇದಕ್ಕಿಂತ ಮುಂಚೆ ನಾವು ಐಬ್ರೋ ಫಿಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕನ್ಸೀಲರ್ ಐಬ್ರೋ ಫಿಲ್ಲು ನಾನು ಈ ತರ ಪೆನ್ಸಿಲ್ ಅಲ್ಲಿ ಫಿಲ್ ಮಾಡ್ಕೋತೀನಿ. ನನಗೆ ತುಂಬಾ ಫಿಲ್ ಮಾಡೋದಕ್ಕೆ ಏನಿಲ್ಲ, ಐಬ್ರೋ ಆಲ್ರೆಡಿ ಬ್ಲ್ಯಾಕ್ ಆಗಿದೆ. ಸೊ ಜಸ್ಟ್ ಈ ಫ್ರಂಟ್ ಏನಿದೆ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಐಬ್ರೋಸ್ ಕಡಿಮೆ, ಅಲ್ಲಿ ಮಾತ್ರ ಜಾಸ್ತಿ ಹಾಕೊಳ್ತೀನಿ. ನೆಕ್ಸ್ಟ್ ಕನ್ಸೀಲರ್. ಐಬ್ರೋ ಫಿಲ್ ಮಾಡಿದ್ವಲ್ಲ ಅಲ್ಲೇ ಈ ತರ ಒಂದು ಸ್ವಲ್ಪ ಹಾಕೊಳ್ಳೋಣ. ಅಂಡ್ ಎಲ್ಲೆಲ್ಲ ನಿಮಗೆ ಡಾರ್ಕ್ ಇದೆ, ಡಾರ್ಕ್ ಸ್ಪಾಟ್ಸ್
ಇಲ್ಲಿರುತ್ತೆ ಲಿಪ್ಸ್ ಹತ್ರ. ಆ್ಯಂಡ್ ಕಣ್ಣಿನ ಮೇಲೆ ಕೆಳಗೆ ಕೆಲವರಿಗೆಲ್ಲ ತುಂಬಾ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಅಂಥವರು ಕನ್ಸೀಲರ್ ಯೂಸ್ ಮಾಡಲೇಬೇಕು ಮೇಕಪ್ ಮಾಡುವಾಗ, ಇಲ್ಲ ಅಂದರೆ ಮೇಕಪ್ ಕರೆಕ್ಟಾಗಿ ಕೂರಲ್ಲ. ಓಕೆ, ನೆಕ್ಸ್ಟ್ ಬ್ಲೆಂಡ್ ಮೇಲೆ ಕೂಡ ಸರಿಯಾಗಿ ನೋಡ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ತುಂಬಾ ಪ್ರೆಷರ್ ಹಾಕ್ಬೇಕು ಅಂತ ಇಲ್ಲ, ಸ್ವಲ್ಪ ಈ ತರ ಟ್ಯಾಪ್ ಮಾಡಿದ್ರೇನೆ ನೀಟಾಗಿ ಬ್ಲೆಂಡ್ ಆಗುತ್ತೆ ನೋಡಿ. ನೆಕ್ಸ್ಟ್ ನಾನಿವಾಗ ಲೂಸ್ ಪೌಡರ್ನ ಅಪ್ಲೈ ಮಾಡ್ಕೊಳ್ತೀನಿ. ಇಲ್ಲಿ ಮಾತ್ರ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಳ್ತೀನಿ. ಈ ತರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾವಿವಾಗ ಐ ಶ್ಯಾಡೋ ಅಪ್ಲೈ ಮಾಡ್ತೀವಲ್ಲ, ಅದ್ರಲ್ಲಿ ಎಲ್ಲಾದ್ರೂ ಫಾಲಿಂಗ್ಸ್ ಇದ್ರೆ ಅದೆಲ್ಲಾನು ಇದ್ರ ಮೇಲೂ ಇರುತ್ತೆ, ಸೊ ಅದನ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ನಾನಿಲ್ಲಿ ಜಾಕ್ಲಿ ಹಿಲ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ನಂದು ಪಿಂಕ್ ಡ್ರೆಸ್ ಆಗಿರೋದ್ರಿಂದ ಪಿಂಕ್ಗೆ ಬೇರೆ ಯಾವ್ದಾದ್ರು ಮಿಕ್ಸಿಂಗ್ ಮಾಡಿ ಯೂಸ್ ಮಾಡ್ತೀನಿ. ಗೆ ಬ್ರೌನ್ ತಗೋತೀನಿ. ತಗೊಂಡು ಕಣ್ಣಿನ ಮೇಲ್ಗಡೆ ಈ ಎಡ್ಜಿಂದ ಈ ತರ ಪ್ರೆಸ್ ಮಾಡಿಕೊಂಡು ಇನ್ವರ್ಟ್ ಆಗಿ ಈ ತರ ರಬ್ ಮಾಡ್ಕೊಳ್ಬೇಕು. ಈಚೆ ಸೈಡ್ಗೂ ಹಾಕೋಣ. ಇಲ್ಲೊಂದು ಸ್ವಲ್ಪ ಈ ತರ ಜಾಸ್ತಿ ಪ್ರೆಸ್ ಮಾಡಿ ಇನ್ವರ್ಟ್ ಡೈರೆಕ್ಷನ್ ಅಲ್ಲಿ ಈ ತರ ರಬ್ ಮಾಡ್ಕೊಂಡು ನೆಕ್ಸ್ಟ್ ಡ್ರೆಸ್ ಮ್ಯಾಚಿಂಗ್ ಪಿಂಕ್ ನ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಈ ಪೌಡರ್ನೆಲ್ಲ ರಬ್ ಮಾಡ್ಕೊಂಡು ಫುಲ್ ಫೇಸ್ಗೆ ಕಾಂಪ್ಯಾಕ್ಟ್ ಪೌಡರ್ನ ಹಾಕೋಣ. ಪೌಡರ್ ಸ್ವಲ್ಪ ಇಲ್ಲಿ ಕೂಡ ಹಾಕೋಣ. ನೆಕ್ಸ್ಟ್ ಇವಾಗ ಐಲೈನರ್. ಹೋಸ್ಟ್ಗೆ ಈ ತರ ವಿಂಗ್ ಡ್ರಾ ಮಾಡ್ಕೋಬೇಕು. ನಂತರ ಒಂದು ಸ್ವಲ್ಪ ದಪ್ಪಗೆ ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ನಾನು ಸಣ್ಣ ಮಿರರ್ ತಗೋತೀನಿ, ಬಿಕಾಸ್ ಕ್ಯಾಮ್ರಾ ಲೈಟಲ್ಲಿ ನನಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಎರಡು ಕಣ್ಣಿಗೆ ಆಗಿದೆ. ಇವಾಗ ನೆಕ್ಸ್ಟ್ ನಾನು ಮಸ್ಕರಾ ಹಾಕೊಳ್ತೀನಿ. ಮಸ್ಕರಾ ವೆಟ್ ಅಂಡ್ ವೈಲ್ಡ್ ಅವ್ರದ್ದು. ಎಲ್ಲಾದ್ರೂ ಕೆಳಗೆ ಎಲ್ಲಾದ್ರೂ ತಾಗಿದ್ರೆ ಆದಂಗೆನೆ ಈ ತರ ಒರೆಸ್ಕೊಳ್ಳಿ. ಇಲ್ಲ ಅಂದ್ರೆ ಮತ್ತೆ ಗಟ್ಟಿ ಆಗುತ್ತಲ್ಲ, ಆಮೇಲೆ ಒರೆಸೋದು ಕಷ್ಟ, ಹೋಗಲ್ಲ. ಮೇಕಪ್ ಸಮೇತ ಫುಲ್ ಒರೆಸ್ಬೇಕಾಗುತ್ತೆ. ಇವಾಗಾದ್ರೆ ಲೈಟಾಗಿ ಹಿಂಗೆ ಮಾಡಿದ್ರೆ ಹೋಗುತ್ತೆ. ಓಕೆ, ನೆಕ್ಸ್ಟ್ 1 ಮಿನಿಟ್ ಫುಲ್ಲು ಶೆಕೆ ಆಗ್ತಾ ಇದೆ. ದುಬೈಯಲ್ಲಿ ತುಂಬ ಅಂದರೆ ತುಂಬ ಬಿಸಿಲು, ಸೊ ಸ್ವಲ್ಪ ಫ್ಯಾನ್ ಆಫ್ ಮಾಡಿದ್ರು ಫುಲ್ ಶೆಕೆ ಆಗುತ್ತೆ. ನೆಕ್ಸ್ಟು ಐಲ್ಯಾಶಸ್ ಇಟ್ಕೊಳ್ತೀನಿ. ಐಲ್ಯಾಶಸ್ ಇಟ್ಕೊಳ್ಳೋದಕ್ಕೆ ಕಷ್ಟ ಅನ್ನೋರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಕಷ್ಟ ಏನಿಲ್ಲ, ತುಂಬ ಈಸಿ. ನನಗೂ ಮೊದಲು ಕಷ್ಟ ಆಗ್ತಾ ಇತ್ತು, ಬಟ್ ಇಟ್ಸ್ ವೆರಿ ಈಸಿ.
ಫಸ್ಟ್ ಏನು ಮಾಡಬೇಕು ಅಂದರೆ ಐ ಲ್ಯಾಶಸ್ನ ಹಿಂಗೆ ತಗೊಂಡು ಅದಕ್ಕೆ ಗಮ್ ಹಾಕೋಬೇಕು. ಗಮ್ ತಗೊಂಡು ಒಂದೊಂದೇ ಕೆಳಗೆ ಬೀಳ್ತಾ ಇದೆ, ಸ್ವಲ್ಪ ಈ ಥರ ಹಾಕೋಬೇಕು. ಇದಕ್ಕೆ ಅದ್ರ ಎಡ್ಜ್ ಏನಿದೆ, ಸೈಡ್ಸ್ ಇದೆಯಲ್ಲ, 2 ಸೈಡ್ಸು, ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ, ಅದೊಂದು ಸ್ವಲ್ಪ ಸ್ಟಿಕ್ ಆಗೋದು ಕಷ್ಟ. ಹಾಗಾಗಿ ಅಲ್ಲೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಜಾಸ್ತಿ ಅಂದರೆ ಕೆಳಗೆಲ್ಲ ಬರೋ ಥರ ಅಲ್ಲ, ಆ ಥರ ಹಾಕ್ಕೊಂಡು 2ಕ್ಕೂ ಹಾಕೊಳ್ತೀನಿ. ಕಾಣ್ತಿದೆ ಅನ್ಕೋತೀನಿ. ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಇಡುವಾಗ ನೋಡ್ಕೊಳ್ಳಿ ಫಸ್ಟ್ ಯಾವುದಕ್ಕೆ ಗಮ್ ಹಾಕಿರೋದು ಅಂತ. ಒಂದು ಸ್ವಲ್ಪ ಹೊತ್ತು ಪಿಂಗ್ ಮಾಡಿ. ಉಫ್ ಮಾಡೋದಕ್ಕಿಂತ ಅಲ್ಲಿ ಫ್ಯಾನ್ ಇದೆ. ಫಸ್ಟ್ ಇದೆಲ್ಲ ಇನ್ನೊಂದು ಇದಕ್ಕೆ ಹಾಕೊಂಡಿದ್ದೀನಿ. ಸೊ ಇದು ಬೇಗ ಒಣಗುತ್ತೆ. ಇದನ್ನ ಒಂದು ಸ್ವಲ್ಪ ರಫ್ ಅಂತ ಡ್ರೈ ಮಾಡ್ಕೊಳ್ಳೋಣ. ನೀವು ಕೈಯಲ್ಲೇ ಮಾಡ್ಕೊಳ್ಳೋದಾದ್ರೆ 1 ನಿಮಿಷ ಬೇಗ ಆಗುತ್ತೆ. ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ. ಆವಾಗಲೇ ಗಮ್ ಹಾಕಿ ಆವಾಗಲೇ ಅಂಟಿಸ್ಕೊಂಡ್ರೆ ನಿಜವಾಗ್ಲೂ ಅದು ಕೂರಲ್ಲ. ಒಂದು ಸ್ವಲ್ಪ ಹೊತ್ತು ಈ ಥರ ಡ್ರೈ ಆಗೋದಕ್ಕೆ ಬಿಡಬೇಕು. ನಂತರ ಕೈಯಲ್ಲಿ ಟಚ್ ಮಾಡಿ ನೋಡಿ, ಅಂಟ್ಬೋದು. ಆಯ್ತು. ಇವಾಗ ಒಂದು ಮಿರರ್ ಇಟ್ಕೊಂಡು ಕರೆಕ್ಟಾಗಿ ಈ ಥರ ಮಧ್ಯ ಕೂರಿಸಿ. ಮತ್ತು ನಾನ್ಸೆನ್ಸ್ ಇದು ಕೈಯಲ್ಲೇ ಬರ್ತಾ ಇದೆ. ಈ ಕಡೆ ಹಾಕೋತೀನಿ ಫಸ್ಟ್. ಈ ತರಕ್ಕೆ ಅಂಟಿಸ್ಕೊಳ್ಳಿ. ಆ್ಯಂಡ್ ಈ ಸೈಡ್ಸ್ ಇದೆಯಲ್ಲ ಎಡ್ಜ್, ಅದನ್ನ ಒಂದು ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ. ಬೇರೆದೆಲ್ಲ ನೀಟಾಗಿ ಕೂರುತ್ತೆ ಬೇಗನೆ, ಬಟ್ ಸೈಡ್ ಒಂದು ಸ್ವಲ್ಪ ಆಗ ಎದ್ದೇಳುತ್ತೆ. ಸೊ ಅದನ್ನ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಓಕೆ, ಡನ್ ಆಗೋಯ್ತು. ಓಕೆ ಗಾಯ್ಸ್, ನೆಕ್ಸ್ಟ್ ಇವಾಗ ನಾನು ಏನು ಹಾಕೋಬೇಕು, ಟೋನರ್, ಕಾಂಟೂರ್. ಇವಾಗ ನಾನು ಕಾಂಟೂರ್ ಹಾಕೊಳ್ತೀನಿ. ಕನ್ಸೀಲರ್, ವೆಟ್ ಅಂಡ್ ವೈಲ್ಡ್ ಅವ್ರದ್ದು ಕನ್ಸೀಲರ್ ಮತ್ತೆ ಕನ್ಸೀಲರ್ ಮತ್ತೆ ಕಾಂಟೂರ್ ಎರಡು ಕೂಡ ಒಂದೇ ಸ್ಟಿಕ್ಕಲ್ಲಿದೆ. ಸೊ ಮೂಗಿಂದು 2 ಸೈಡ್ಸಲ್ಲಿ ಈ ಥರ ಹಾಕೊಂಡು ಇಲ್ಲೊಂಚೂರು ಡ್ರಾ ಮಾಡಿ. ಓಕೆ, ತುಂಬ ಜನ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಮೂಗು ಶಾರ್ಪಾಗಿ ಕಾಣಿಸುತ್ತೆ, ಪ್ಲಸ್ ಒಂದು ಶೇಪ್ ಸಿಗುತ್ತೆ ಫೇಸ್ಗೆ. ಇಲ್ಲೊಂದು ಸ್ವಲ್ಪ ಈ ಥರ ಡ್ರಾ ಮಾಡಿ. ಚಬ್ಬಿ ಫೇಸ್ ಇರೋರು ಇಲ್ಲೂ ಒಂದು ಸ್ವಲ್ಪ ಈ ಥರ ಡ್ರಾ ಮಾಡಿ, ಇಲ್ಲೆಲ್ಲ ಈ ಥರ ಡ್ರಾ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಒಂದು ಐಡಿಯಲ್ ಫೇಸ್ ಕಟ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಅದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ. ಎಲ್ಲೆಲ್ಲ ಕಾಂಟೂರ್ ಅಪ್ಲೈ ಮಾಡಿದ್ರೆ ಅಲ್ಲೆಲ್ಲ ಈ ತರ ಮೇಲಿನ ಡೈರೆಕ್ಷನ್ಗೆ ರಬ್ ಮಾಡಿ. ಆ್ಯಂಡ್ ಇಲ್ಲಿ ಸ್ವಲ್ಪ ರಬ್ ಮಾಡಿದ್ರೆ ಸಾಕು, ನೀಟಾಗಿ ಬ್ಲೆಂಡ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾನು ಹೈಲೈಟರ್ ಅಪ್ಲೈ ಮಾಡ್ಕೊಳ್ತೀನಿ ಮೂಗಿನ ಮೇಲೆ ಆ್ಯಂಡ್ ಇಲ್ಲಿ ಆ್ಯಂಡ್ ಇಲ್ಲಿ ಕೆಳಗೆ. ಇಲ್ಲಿ ಇಲ್ಲಿ ನಿಮಗೆ ಲೈಟ್ ಬಿದ್ದಾಗ ಎಲ್ಲೆಲ್ಲ ಬ್ರೈಟಾಗಿ ಕಾಣಿಸುತ್ತೆ ನೋಡಿ, ಲೈಟ್ ಕಾಣಿಸಿಲ್ಲ, ಅಲ್ಲೆಲ್ಲ ಈ ಥರ ನೀಟಾಗಿ ಹೈಲೈಟರ್ ಹಾಕಬೇಕು. ಆಗ ನೀವು ಸ್ಟೇಜ್ಗೆಲ್ಲ ಹೋದಾಗ ನಿಮ್ಮ ಮುಖ ಪಳ ಅಂತ ಹೊಳೆಯುತ್ತೆ. ಇಲ್ಲಿ ನೀಟಾಗಿ ನೋಡಿಕೊಂಡು ಹೈಲೈಟರ್ ಮಾತ್ರ ಬ್ಲೆಂಡ್ ಮಾಡಿ. ಕಾಂಟೂರ್ ಎಲ್ಲ ಇದೆಯಲ್ಲ ಸೈಡಲ್ಲಿ, ಹಂಗೆ ಇರಲಿ.
ಓಕೆ ಡನ್. ನೆಕ್ಸ್ಟ್ ಕೊನೆಯದಾಗಿ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ. ಲಿಪ್ಸ್ಟಿಕ್ಗೆ ನಾನು ಬ್ರ್ಯಾಂಡ್ ಅಲ್ಲ, ಇದು ಯಾವುದೋ ಒಂದು, ನಾನು ಇಲ್ಲೇ ದುಬೈಯಲ್ಲಿ ತಗೊಂಡಿರೋದು, ಯಾವುದು ಅಂತ ನನಗೆ ಗೊತ್ತಿಲ್ಲ, ಇದರಲ್ಲಿ ಬರ್ದೂ ಇಲ್ಲ. ಪಿಂಕ್ ಲಿಪ್ಸ್ಟಿಕ್ ಹಚ್ಕೊಳ್ತೀನಿ. ತುಂಬ ವೈಟ್ ಆಗಿರ್ತೀರ ನೋಡಿ, ಅವರು ಪಿಂಕ್ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇರೋರಿಗೆ ರೆಡ್ ಲಿಪ್ಸ್ಟಿಕ್ ಸೂಪರ್ ಆಗಿ ಕಾಣಿಸುತ್ತೆ. ಏನೋ ಇದೆ ಅಲ್ಲಿ. ಓಕೆ ಡನ್. ಹೈಲೈಟರ್ ಮೇಲೆ ಬಂದ. ಐ ಆಮ್ ರೆಡಿ. ನೆಕ್ಸ್ಟ್ ಒಂದು ಸ್ವಲ್ಪ ಬ್ರಾನ್ಸ್ ಬೇಡ, ಒಂದು ಸ್ವಲ್ಪ ಪಿಂಕ್ ಕಾಣೋದಕ್ಕೆ ಬ್ಲಷ್ ಅಪ್ಲೈ ಮಾಡೋಣ. My God, how to open this? Guys, ಯಾರಾದರೂ ಓಪನ್ ಮಾಡಿಬಿಡಿ. ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಓಪನ್ ಮಾಡೋದು ಅಂತಲೂ ಬರ್ದಿಲ್ಲ ಅಲ್ಲಿ. ಓಕೆ ಆಯಿತು. ಇದರಲ್ಲೇ ಒಂದು ಸಣ್ಣದು ಬ್ರಷ್ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಹಿಂಗೆ ತಗೊಂಡು ಚೂರು ಬ್ಲಷ್ ಕೆಂಪಾಗಿ ಕಾಣಿಸೋದಕ್ಕೆ ಒಂದು ಸ್ವಲ್ಪ ಬ್ಲಷ್ ಇಲ್ಲೊಂದು ಸ್ವಲ್ಪ ಆ್ಯಂಡ್ ಮುಗಿದ ಮೇಲೆ ಮೂಗೊಂದು ಸ್ವಲ್ಪ ರೆಡ್ ಆಗಿ ಕಾಣಿದ್ರೆ ಚೆನ್ನಾಗಿ ಅನಿಸುತ್ತೆ. ತುಂಬ ಬ್ಲೆಂಡಿಂಗ್ ಮಾಡಬೇಡಿ. ಓಕೆ ಐ ಆಮ್ ರೆಡಿ. ಏನಾದರೂ ಮಿಸ್ಸಿಂಗ್ ಇದೆಯಾ? ಸ್ಟಿಕ್ಕರ್. ಹಬ್ಬ ಅಂದಮೇಲೆ ಸ್ಟಿಕ್ಕರ್ ಇಲ್ಲದೆ ಹೆಂಗೆ? ಆ್ಯಂಡ್ ನಾನು ಮ್ಯಾರಿಡ್ ಆಗಿರೋದ್ರಿಂದ ಸ್ಟಿಕ್ಕರ್ ಆ್ಯಂಡ್ ಕುಂಕುಮ ಎರಡೂ ಕೂಡ ಪ್ರಿಫರ್ ಮಾಡ್ತೀನಿ. ಮೇಲ್ಗಡೆಗೆ ಕುಂಕುಮ. ಓಕೆ, ಒಂದು ಸ್ವಲ್ಪ ಕೆಳಗೆ ಬಂತು. ಆ್ಯಂಡ್ ಸ್ಟಿಕ್ಕರ್ ಅದಲ್ಲಿದೆ, ತಗೊಂಡು ಬರ್ತೀನಿ. ಜಸ್ಟ್ ಮಿನಿಟ್ಸ್. ಸಿಕ್ತು. ಇದರಲ್ಲಿ ಪಿಂಕ್ ಒಂದು ಸ್ವಲ್ಪ ದೊಡ್ಡದು ಇಟ್ಕೊಂಡ್ರೆ, ಹಬ್ಬ ಅಲ್ವಾ, ಅವಾಗ ಒಂದು ಸ್ವಲ್ಪ ದೊಡ್ಡದು ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನ್ನ ಜೊತೆ ಇವಾಗಿರೋದು ಸಣ್ಣದು, ಒಂದು ಸಣ್ಣದಿದೆ ಅಷ್ಟೇ, ಅದನ್ನೇ ಹಾಕೊಳ್ತೀನಿ. ಆ್ಯಂಡ್ ಕೊನೆಯದಾಗಿ ಸೆಟ್ಟಿಂಗ್ ಸ್ಪ್ರೇ. ಈ ಥರ ಮಾಡಿ ಸ್ವಲ್ಪ ದೂರದಿಂದ ಈ ಥರ ಪಕ್ಷಿ ಬರ್ತದ, ಈ ಥರ ಅಪ್ಲೈ ಮಾಡಿಕೊಂಡ್ರೆ ಆಯ್ತು. ಒಂದು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ. ಸಾಕು. ನೆಕ್ಸ್ಟ್ ಎಲ್ಲ ಆಯ್ತಲ್ಲ. ಚೈನ್ ಒಂದು ಸಿಂಪಲ್ ಆಗಿರೋ ಚೈನ್ ಹಾಕೊಳ್ತಾ ಇದ್ದೀನಿ. ನೀವೇನಾದರೂ ಹೆವಿ ಇಯರಿಂಗ್ ಹಾಕೊಳ್ತಾ ಇದ್ದೀರಾ ಅಂದರೆ ಅದಕ್ಕೆ ಸಿಂಪಲ್ ಆಗಿರೋ ಚೈನ್ ಹಾಕೊಳ್ಳಿ. ಚೈನ್ ಹೆವಿ ಇದೆ ಅಂದರೆ ಸಿಂಪಲ್ ಆಗಿರೋ ಇಯರಿಂಗ್ಸ್ ಹಾಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಐ ಆಮ್ ಆಲ್ ರೆಡಿ ಗೈಸ್. ನೋಡ್ತಾ ಇದ್ರಲ್ಲ ಎಷ್ಟು ಸಿಂಪಲ್ ಆಗಿ ಆ್ಯಂಡ್ ಈಸಿಯಾಗಿ ನಮ್ಮ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ವಿ ಅಂತ. ತುಂಬ ದಿನ ಆಗಿತ್ತು ಮೇಕಪ್ ಮಾಡಿದೆ, ಸೊ ಮೇಕಪ್ ಲುಕ್ ಒಂದು ಕ್ರಿಯೇಟ್ ಮಾಡಲೇಬೇಕು ಅಂತ ಇದ್ದೆ. ಸೊ ಫೈನಲಿ ಐ ಗಾಟ್ ಎ ಚಾನ್ಸ್. ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ಳೋಣ ಅನ್ನಿಸ್ತು. ಈ ಮೇಕಪ್ ಲುಕ್ ನಂಗಂತೂ ತುಂಬ ಇಷ್ಟ ಆಯಿತು. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ, until then take care, bye bye.